ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ನಾನಿವತ್ತು 2019ನೇ ಗಣರಾಜ್ಯೋತ್ಸವ ಫಲಪುಷ್ಪ ಪ್ರದರ್ಶನ ಜನವರಿ 2026 ಲಾಲ್ಬಾಗ್ಗೆ ಬಂದಿದ್ದೀನಿ. ಸೊ ಸ್ನೇಹಿತರೆ, ನಾನಿವತ್ತು ಒಬ್ಬ ವಿಶೇಷವಾದಂತಹ ಪ್ರಸಿದ್ಧ ಸಾಹಿತಿ ಬಗ್ಗೆ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ಅವರೇ KP ಪೂರ್ಣಚಂದ್ರ ತೇಜಸ್ವಿ. ಹೌದು, ತೇಜಸ್ವಿಯವರ ಜೀವನ ಶೈಲಿ, ಬದುಕು, ಬರಹದ ಬಗ್ಗೆ ಹಾಗೂ ವಿಸ್ಮಯದ ಬಗ್ಗೆ ನಾನು ನಿಮಗೆ ಸಂಕ್ಷಿಪ್ತವಾಗಿ ನನಗೆ ಎಷ್ಟಾಗುತ್ತೋ ಅಷ್ಟು ನಾನು ಮಾಹಿತಿ ತಿಳಿಸ್ತಾ ಹೋಗ್ತೀನಿ. ಬನ್ನಿ ವಿಡಿಯೋದೊಳಗಡೆ ಹೋಗೋಣ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ. ನಾ ಕಂಡ ತೇಜಸ್ವಿ. ತೇಜಸ್ವಿಯವರು ಸೆಪ್ಟೆಂಬರ್ 8, 1938 ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿಯಲ್ಲಿ ಜನಿಸಿದರು. ತಂದೆ ಬೇರೆ ಯಾರೂ ಅಲ್ಲ, ಅವರು ನಮ್ಮ ಕನ್ನಡ ನಾಡು ಕಂಡ ಮಹಾನ್ ಸಾಹಿತಿ, ನಾಡಕವಿ ಕುವೆಂಪು. ಹೌದು, ಕುವೆಂಪು ಅವರ ತಂದೆ. ಕುವೆಂಪು ಮತ್ತು ಹೇಮಾವತಿ ದಂಪತಿಯ ಮುದ್ದಿನ ಮಗನೇ ಈ ನಮ್ಮ ಪ್ರೀತಿಯ ತೇಜಸ್ವಿ. ಪತ್ನಿ ರಾಜೇಶ್ವರಿ ತೇಜಸ್ವಿ, ಮಕ್ಕಳಾದ ಸುಷ್ಮಿತಾ ಹಾಗೂ ಈಶನ್ಯ ಇವರ ಕುಟುಂಬ. ತೇಜಸ್ವಿಯವರ ಶಿಕ್ಷಣ ಮೈಸೂರಿನಲ್ಲಿ ವಿಶ್ವವಿದ್ಯಾಲಯದಲ್ಲಿ ಇವರು ಪದವಿಯನ್ನು ಪಡೀತಾರೆ. ವೃತ್ತಿಯಲ್ಲಿ ಇವರು ಬರಹಗಾರರು, ಛಾಯಾಗ್ರಾಹಕರು, ಕೃಷಿಕ ಹಾಗೂ ಪರಿಸರವಾದಿ ಅಂಕಣಕಾರರಾಗಿ ಕೂಡ ಸೇವೆ ಸಲ್ಲಿಸಿದ್ದಾರೆ. ಸಾಹಿತ್ಯದಲ್ಲೂ ಇವರ ಕೊಡುಗೆ ಅಪಾರ ಸ್ನೇಹಿತರೆ. ಕತೆ, ಕಾದಂಬರಿ, ಕವಿತೆ, ನಾಟಕ, ವಿಮರ್ಶೆ, ಆತ್ಮಕಥೆ, ಜನಪ್ರಿಯ ವಿಜ್ಞಾನ ಪುಸ್ತಕಗಳನ್ನು ಸುಮಾರು ಬರೆದಿದ್ದಾರೆ. ತೇಜಸ್ವಿಯವರ ಪ್ರಮುಖ ಕೃತಿಗಳೆಂದರೆ ಕಾರ್ವಾಳು, ಜುಗಾರಿ ಕ್ರಾಸ್, ಚಿದಂಬರ ರಹಸ್ಯ ಹಾಗೂ ಕಿರುಗೂಡಿನ ಗಯ್ಯಾಳಿಗಳು ಹಾಗೂ ಕಥಾ ಸಂಕಲನಗಳು ಅಂದರೆ ಕತೆಗಳು, ಅಬಚೂರಿನ ಪೋಸ್ಟ್ ಆಫೀಸು, ಹುಳಿಯೂರಿನ ಸರಹದ್ದು ಪ್ರಮುಖ ಪ್ರಸಿದ್ಧ ಕತೆಗಳಾಗಿ ಮೂಡಿಬಂದಿವೆ. ಪರಿಸರ ಮತ್ತು ವಿಜ್ಞಾನಕ್ಕೆ ಇವರು ಬರೆದಂತಹ ಸುಮಾರು ಪ್ರಸಿದ್ಧ ಪುಸ್ತಕಗಳಲ್ಲಿ ವಿಸ್ಮಯ ಸರಣಿ, ಮಿಂಚುಳ್ಳಿ, ಸಹಜ ಕೃಷಿ, ಮಿಸ್ಸಿಂಗ್ ಲೀಗ್ ಪುಸ್ತಕಗಳು ಪ್ರಸಿದ್ಧವಾಗಿವೆ. ಹಾಗೂ ಸ್ನೇಹಿತರೆ, ಪ್ರಶಸ್ತಿಗಳ ವಿಚಾರಕ್ಕೆ ಬಂದರೆ ನಮ್ಮ ತೇಜಸ್ವಿಯವರು ಚಿದಂಬರ ರಹಸ್ಯಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ. 2001ರಲ್ಲಿ ಪಂಪ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ, ಅಬಚೂರಿನ ಪೋಸ್ಟ್ ಆಫೀಸು ಮತ್ತು ತಬರನ ಕತೆ ಕೃತಿಗೆ ಚಲನಚಿತ್ರ ರಾಷ್ಟ್ರ ಪ್ರಶಸ್ತಿ ಇವರು ಪಡೆದುಕೊಂಡಿದ್ದಾರೆ. ಹಾಗೂ ಸ್ನೇಹಿತರೆ, ಇವರು ಮಾಡಿದಂತಹ ಕಾದಂಬರಿಗಳಲ್ಲಿ ಕಿರುಗೂರಿನ ಗಯ್ಯಾಳಿಗಳು ಹಾಗೂ ಡೇರ್ ಡೆವಿಲ್ ಮುಸ್ತಫ ಕನ್ನಡ ಚಿತ್ರರಂಗದಲ್ಲಿ ಸಿನಿಮಾಗಳಾಗಿ ಮೂಡಿಬಂದಿದೆ. ಅದು ಕೂಡ ಪ್ರಸಿದ್ಧ ಸಿನಿಮಾಗಳಾಗಿ
ಮೂಡಿಬಂದಿರೋದ್ರಲ್ಲಿ ಏನೂ ಸಂಶಯವೇ ಇಲ್ಲ. ತೇಜಸ್ವಿಯವರು ತಂದೆಯವರ ಒಂದು ಆಲೋಚನೆಯಂತೆಯೇ ದಟ್ಟ ಮಲೆನಾಡಿನ ಪರಿಸರದಲ್ಲಿ, ಸ್ವಚ್ಛಂದ ಪರಿಸರದಲ್ಲಿ ಬೆಳೆದರು. ತಂದೆಯಂತೆಯೇ ಇವರು ಕೂಡ ಸಾಹಿತ್ಯಕಾರರಾಗಿ, ಬರಹಗಾರರಾಗಿ, ಕಥೆಗಾರರಾಗಿ ಹಾಗೂ ವಿಜ್ಞಾನದ ಬಗ್ಗೆ, ಪರಿಸರದ ಬಗ್ಗೆ, ಕೃಷಿಯ ಬಗ್ಗೆ, ಕಾದಂಬರಿ, ಕವಿತೆಗಳು, ಆತ್ಮಕಥೆಗಳು, ವಿಜ್ಞಾನದ ಬಗ್ಗೆ, ವಿಮರ್ಶೆಗಳ ಬಗ್ಗೆ, ನಾಟಕದ ಬಗ್ಗೆ ಸುಮಾರು ಸಮಾಜದ ಒಳಿತುಗಳಲ್ಲಿ ಹಾಗೂ ಕನ್ನಡ ಪರ ಹೋರಾಟಗಳಲ್ಲಿ ಕೂಡ ಇವರು ಭಾಗಿಯಾಗಿದ್ದರು. ಹಾಗೂ ಇವರಿಗೆ ಕನ್ನಡದಲ್ಲಿ ಎಷ್ಟು ಪ್ರೇಮ ಇತ್ತು ಅಂದರೆ ತಂದೆಯವರಂತೆಯೇ ಇವರು ವಿಸ್ಮಯವೇ ಹೌದು. ಇವರನ್ನು ಬಹುರೂಪಿ ಹಾಗೂ ವಿಸ್ಮಯ, ತೇಜಸ್ವಿ ಅಂದರೂ ಕೂಡ ತಪ್ಪಾಗಲಾರದು. ಹಾಗೂ ಸ್ನೇಹಿತರೆ, ನಾ ಕಂಡ ತೇಜಸ್ವಿ ಅವರ ಬಗ್ಗೆ ನನಗಾದಷ್ಟು ಸಂಪೂರ್ಣ ಮಾಹಿತಿ ಕೊಟ್ಟಿದ್ದೀನಿ ಅಂತ ನಾನು ಅಂದ್ಕೊತೀನಿ ಸ್ನೇಹಿತರೆ. ಹೀಗೆ ನನ್ನ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ರಾಜ್ ಕನ್ನಡಿಗ ಟ್ರಾವೆಲರ್ ಅಂತ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ. ಹೀಗೆ ನನ್ನ ಸಪೋರ್ಟ್ ಮಾಡಿ. ನಾನು ನಿಮ್ಮ ಪ್ರೀತಿ